ಇವತ್ತಿನ ರೆಸಿಪಿ ನನಗೆ ತುಂಬಾ ಫೇವ್ರೇಟ್ ಮಯೋನೀಸ್. ಸೇಮ್ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ನಾವು ಈಸಿಯಾಗಿ ಮನೆಯಲ್ಲೇ ಮಯೋನೀಸ್ನ ಮಾಡ್ಕೊಬಿಡ್ಬೋದು. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದು. ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾಡುವಾಗ ಅದನ್ನು ಸರಿ ಹೇಗೆ ಮಾಡ್ಕೊಳ್ಳೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ಮಯೋನೀಸ್ ಒಂದಿದ್ರೆ ಸಾಕು ಮನೆಯಲ್ಲಿ ನಾವು ಈಸಿಯಾಗಿ ಕಟ್ಲೆಟ್, ಪಾಸ್ತಾ, ಸ್ಯಾಂಡ್ವಿಚ್, ಬರ್ಗರ್, ವೆಜ್ ರೋಲ್, ಎಗ್ ರೋಲ್ ಎಲ್ಲ ಥರ ಡಿಶಸ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈ ಎಲ್ಲ ರೆಸಿಪಿಗಳನ್ನೂ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ವಿಡಿಯೋಗಳನ್ನೂ ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ಇವಾಗ ರೆಸಿಪಿ ನೋಡ್ಕೊಳ್ಳೋಣ. ಒಂದು ಜಾರ್ನಲ್ಲಿ 2 ಮೊಟ್ಟೆನ ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, ಮೊಟ್ಟೆ ಸ್ಮೆಲ್ ಹೋಗಲಿ ಅಂತ ಅಷ್ಟೇ, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. 2 ಬಿಡಿಸಿರೋ ಬೆಳ್ಳುಳ್ಳಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು, ನಾವೇನು ಮೊಟ್ಟೆ ತೊಗೊಂಡಿರ್ತೀವೋ ಅದ್ರ 3-4 ಪಟ್ಟು ಜಾಸ್ತಿಯಷ್ಟು ನಾವು ಎಣ್ಣೆ ಹಾಕಬೇಕಾಗುತ್ತೆ. ಇವಾಗ ಇದಕ್ಕೆ ಮಿನಿಮಮ್ ಅಂದರೂ ಅರ್ಧ ಲೀಟ್ರು ಎಣ್ಣೆ ಬೇಕು. ಎಣ್ಣೆ ಪ್ರಮಾಣ ಸರಿ ಇದ್ದರೆ ಮಾತ್ರ ಮಯೋನೀಸ್ ಚೆನ್ನಾಗಿ ಬರೋದು. ಸೊ ನಾನಿಲ್ಲಿ ಮೊದಲಿಗೆ 3 ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಒಂದು 5 ನಿಮಿಷ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಇನ್ನೂ ನೀರು ಥರ ಇದೆ. ಸೊ ಇದಕ್ಕೆ ಮತ್ತೆ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದೇ ಥರ ಒಂದೊಂದೇ ಸೌಟ್ ಎಣ್ಣೆ ಹಾಕ್ಕೊಂಡು ಒಂದು 5 ಸರಿ ಏನೋ 5 ನಿಮಿಷ ರುಬ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಸರಿ 3 ಸೌಟ್ ಹಾಕ್ಕೊಂಡು ಒಂದು 4 ಸರಿ ರುಬ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಯೋನೀಸ್ ಆಗುತ್ತೆ, ತುಂಬ ತಿಕ್ ಬರುತ್ತೆ ಕನ್ಸಿಸ್ಟೆನ್ಸಿ. ನೀವು ಮಿಕ್ಸಿನಲ್ಲಿ ಎಷ್ಟೇ ಮಾಡಿದ್ರೂ ಸ್ವಲ್ಪ ತಿನ್ನಾಗಿರುತ್ತೆ, ವಾಟ್ರಿ ಇರುತ್ತೆ. ಬಟ್ ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡಿದ್ರೆ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಮಯೋನೀಸ್. ನಾನು ಇದಕ್ಕೆ 5ನೇ ಸರಿ ಮಿಕ್ಸಿಗೆ ಹಾಕ್ಕೋತಾ ಇರೋದು. ನೋಡಿ, ಒಂದು 5 ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ತಿಕ್ಕಾಗಿದೆ ಮಯೋನೀಸ್, ಬೀಳ್ತಿಲ್ಲ ಸ್ಪೂನಿಂದ ನಾನು ಮೇಲಿಂದ ಹಾಕಿದ್ರು ಸಹ. ಈ ಟೈಮ್ನಲ್ಲಿ ಒಂದು 2 ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ಒಂದು 3 ನಿಮಿಷ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಾಡಬೇಕಾದ್ರೆ ಹಾಕ್ತಾ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ ಹಾಗೆ ಎಣ್ಣೆ ಉಳ್ಕೊಂಡಿದೆ ಅನ್ನೋದಾದರೆ ನೀವು ಅದಕ್ಕೆ ಒಂದು 2 ಸ್ಪೂನ್ ವಿನಿಗರ್ ಹಾಕ್ಬಿಟ್ಟು ಒಂದು 2 ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಎಣ್ಣೆ ನೀಟಾಗಿ ಬ್ಲೆಂಡ್ ಆಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಇವಾಗ ಮಯೋನೀಸ್ ರೆಡಿಯಾಗಿದೆ. ನೀವು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಒಂದು 5 ದಿನದವರೆಗೂ ಇಡ್ಬೋದು. ನಿಮಗೆ ಯಾವಾಗ ಬೇಕು ಆವಾಗ ಫ್ರಿಜ್ಜಿಂದ ತೆಕ್ಕೊಂಡು ಯೂಸ್ ಮಾಡ್ಕೋಬೋದು. ಎಗ್ಲೆಸ್ ಮಯೋನೀಸ್ ಮಾಡ್ಕೋಬೋದು. ಅದು ಹೇಗೆ ಅಂತ ಇನ್ನೊಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.